ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಅಕಾಡೆಮಿ ನಮಸ್ತೆ. ಆತ್ಮೀಯ ಸ್ನೇಹಿತರೆ, ನಾವು ಇಂದಿನ ತರಗತಿಯಲ್ಲಿ ಯಾವ ರೀತಿಯಾಗಿ ಕ್ರಿಮಿನಲ್ ಕೇಸನ್ನು ರೀಡ್ ಮಾಡಬೇಕು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವು ಇಂದಿನ ತರಗತಿಯಲ್ಲಿ ಕ್ರಿಮಿನಲ್ ಕೇಸ್ ಬಗ್ಗೆ ಒನ್ ಬೈ ಒನ್ ಆಗಿ ಹೌ ಟು ರೀಡ್ ಎ ಕ್ರಿಮಿನಲ್ ಕೇಸ್ ಫೈಲ್ ಎ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆತ್ಮೀಯ ಸ್ನೇಹಿತರೆ, ನಾವು ಇಂದಿನ ತರಗತಿಯಲ್ಲಿ ನೀವು ಯಾವುದೇ ಒಂದು ಆಫೀಸಿಗೆ ಹೋಗಿರ್ತೀರಾ, ಅಡ್ವೊಕೇಟ್ ಚೇಂಬರಿಗೆ, ಅಂತ ಸಂದರ್ಭದಲ್ಲಿ ನೀವು ಕ್ರಿಮಿನಲ್ ಕೇಸ್ ತಗೊಂಡಿರ್ತೀರಾ. ಅಪರಾಧಿಕ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನೀವು ಯಾವುದೇ ಒಂದು ಫೈಲನ್ನು ತಗೊಂಡಾದಾಗ ಅದನ್ನು ಯಾವ ರೀತಿಯಾಗಿ ಓದಬೇಕು ಸರ್ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಅದು ಸಂಬಂಧಪಟ್ಟಂತೆ ಇಂದಿನ ತರಗತಿಯಾಗಿ ನನ್ನ ಡೀಟೇಲ್ ಆಗಿ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಆ ರೀತಿಯಾಗಿ ಫಾಲೋ ಅಪ್ ಮಾಡಿ ನೀವು ಈಸಿಯಾಗಿ ಆ ಫೈಲನ್ನು ಓದ್ಬೋದು. ಆತ್ಮೀಯ ಸ್ನೇಹಿತರೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಒನ್ ಬೈ ಒನ್ ನೋಡ್ಕೊಂಡು ಬರೋಣ. ಗಮನಿಸಿ, ವೆಯ್ಟ್ ಮಾಡಿ. ಆತ್ಮೀಯ ಸ್ನೇಹಿತರೆ, ಫಸ್ಟ್ ಒಂದು ನೀವು ಮಾಡಬೇಕಾಗಿದ್ದು, ನಾನು ಇಂದಿನ ತರಗತಿ ಫಸ್ಟ್ ಕೇಳಿಸ್ಕೊಂಡ್ಬಿಡಿ. ಇಂದಿನ ತರಗತಿಯಲ್ಲಿ ನಾನು ಕ್ರಿಮಿನಲ್ ಕೇಸನ್ನು ಯಾವ ರೀತಿಯಾಗಿ ರೀಡ್ ಮಾಡಬೇಕು ಅಥವಾ ಯಾವ ರೀತಿಯಾಗಿ ಓದಬೇಕು ಅನ್ನೋದು ಮಾತ್ರ ಹೇಳ್ಕೊಡ್ತೀನಿ. ಮುಂದಿನ ತರಗತಿಯಲ್ಲಿ ಪ್ರೊಸೆಸ್ ಮೆಮೊ ಅಂದರೆ ಏನು, ಕಾಪಿ ಅಪ್ಲಿಕೇಶನ್ ಅಂದರೆ ಏನು, ವಕೀಲತ್ನಾಮ ಅಂದರೆ ಏನು, ಮೆಮೊರಮ್ ಆಫ್ ಅಫಿರಿಯನ್ಸ್ ಅಂದರೆ ಏನು, ಅದನ್ನೆಲ್ಲ ಮುಂದಿನ ತರಗತಿಯಲ್ಲಿ ಒನ್ ಬೈ ಒನ್ ಆಗಿ ತಿಳ್ಕೊಂಡು ಬರೋಣ. ಸದ್ಯಕ್ಕೆ ನಾವು ಕ್ರಿಮಿನಲ್ ಕೇಸನ್ನು ಯಾವುದೇ ಒಂದು ನಾವು ಕೋರ್ಟ್ ಅಡ್ವೊಕೇಟ್ ಚೇಂಬರ್ ಆಫೀಸಿಗೆ ಹೋದಾಗ ಯಾವ ರೀತಿಯಾಗಿ ಕೇಸನ್ನು ರೀಡ್ ಮಾಡಬೇಕು ಅನ್ನೋದನ್ನು ಸಂಪೂರ್ಣ ತಿಳಿಸ್ಕೊಡ್ತೀನಿ. ನೋಡಿ ಆತ್ಮೀಯ ಸ್ನೇಹಿತರೆ, ಫಸ್ಟ್ ಒನ್ ನೀವು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಫೈಲ್ ಇರ್ತದೆ, ಆ ಫೈಲನ್ನು ಓಪನ್ ಮಾಡ್ತೀರಾ. ಅದನ್ನು ನಾವು ಕವರ್ ಪೇಜ್ ಅಥವಾ ಇಂಡೆಕ್ಸ್ ಅಂತ ಇರ್ತದೆ. ಅದನ್ನು ನೋಡಿದ ತಕ್ಷಣ ಅದ್ರ ಕೆಳಗೆ ಏನಿರುತ್ತೆ, ಅದರಲ್ಲೇ ನೀವು ಮೇನ್ ಏನು ಅಬ್ಸರ್ವ್ ಮಾಡಬೇಕಂದ್ರೆ ಚೆಕ್ ದ ಕೇಸ್ ನಂಬರ್. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕೇಸ್ ನಂಬರ್ ಅಬ್ಸರ್ವ್ ಮಾಡ್ತೀರಾ. ನೇಮ್ ಆಫ್ ಪಾರ್ಟೀಸ್, FIR ನಂಬರ್ ಅಂಡ್ ಕೋರ್ಟ್ ನೇಮ್. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆತ್ಮೀಯ ಸ್ನೇಹಿತರೆ, ಫಸ್ಟ್ ಒಂದು ಮಾಡಬೇಕಾಗಿದ್ದು ನೀವು ಚೆಕ್ ದ ಕೇಸ್ ನಂಬರ್, ನೇಮ್ಸ್ ಆಫ್ ಪಾರ್ಟೀಸ್, FIR ನಂಬರ್ ಅಂಡ್ ಕೋರ್ಟ್ ನೇಮ್. ನ್ಯಾಯಾಲಯದ ಹೆಸರು, FIR ನಂಬರು, ಪಾರ್ಟಿಗಳ ಪಕ್ಷಗಾರರ ಹೆಸರು ಮತ್ತು ಅವರ ವಿಳಾಸ, ಆ ಸಂಬಂಧಪಟ್ಟಂತೆ ದಾವೆಯ ಸಂಖ್ಯೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಫಸ್ಟ್ ಅಬ್ಸರ್ವ್ ಮಾಡಬೇಕಾಗಿದ್ದು, ನೀವು ಕ್ರಿಮಿನಲ್ ಕೇಸ್ ಅನ್ನು ತಗೊಂಡಾಗ ಯಾವ ನ್ಯಾಯಾಲಯದಲ್ಲಿ, ಇದು JMFC ಫಸ್ಟ್ ಕ್ಲಾಸ್ ಇರ್ಬೋದು, JMFC ಸೆಕೆಂಡ್ ಕ್ಲಾಸು ಅಥವಾ ಅಡಿಷನಲ್ JMFC ಇರ್ಬೋದು, ಯಾವ ಕೇಸಲ್ಲಿ ಫೈಲ್ ಆಗಿದೆ ಈ ಕೇಸು ಅಂಥದನ್ನು ಚೆಕ್ ಮಾಡ್ತೀರಾ. ಆ ಫೈಲನ್ನು ತೊಗೊಂಡಾದಾಗ ಫಸ್ಟು ಸಂಬಂಧಪಟ್ಟಂಗೆ FIR ನಂಬರು, ಯಾವ ಪೊಲಿಟಿಷಿಯನ್ನ ವ್ಯಾಪ್ತಿಯಲ್ಲಿ ಬಂದಿದೆ ಅದನ್ನು ನೋಡ್ತೀರಾ. ಅದೇ ರೀತಿಯಾಗಿ ಪಕ್ಷಗಾರರು ಯಾರು, ಇವರು ಯಾವ ಊರರು, ಯಾವುದು ಸಂಬಂಧಪಟ್ಟಿದೆ ಇವು ಪ್ರಕರಣ, ಅದನ್ನು ನೋಡ್ತೀರಾ. ಅದೇ ರೀತಿಯಾಗಿ ಕೇಸ್ ನಂಬರ್, ಚೆಕ್ ದ ಕೇಸ್ ನಂಬರ್, ಅದು ಸಂಬಂಧಪಟ್ಟಂತೆ ಕೇಸ್ ನಂಬರ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಅದೇ ರೀತಿಯಾಗಿ ನೋಟ್ ದ ಅಡ್ವೊಕೇಟ್ಸ್ ನೇಮ್, ಪೊಲೀಸ್ ಸ್ಟೇಷನ್ ಅಂಡ್ ಡೇಟ್ ಆಫ್ ಫೈಲಿಂಗ್. ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಆ ಕೇಸನ್ನು ಯಾರು ನಡೆಸಿದ್ದಾರೆ, ವಕೀಲರು ಯಾರಿದ್ದಾರೆ, ಅಕ್ಯೂಸ್ಡ್ ಕರೆ ಯಾರಿದ್ದಾರೆ, ಈ ಅಪೋಸಿಟ್ ಪಾರ್ಟಿ ಯಾರಿದ್ದಾರೆ, ತುಂಬ ಇಂಪಾರ್ಟೆಂಟ್. ಪೆಟಿಷನರ್ ಸೈಡ್ ಯಾರಿದ್ದಾರೆ ಅಥವಾ ಅಪೋಸಿಟ್ ಸೈಡ್ ಯಾರಿದ್ದಾರೆ, ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದನ್ನು ನೋಡ್ಕೊಳ್ತೀರಾ. ಅದೇ ರೀತಿಯಾಗಿ ಪೊಲೀಸ್ ಸ್ಟೇಷನ್, ಈಗಾಗಲೇ ಹೇಳಿದೆ ಅಂತ ಹೇಳ್ಬಿಟ್ಟು ಯಾವ ಪೊಲೀಸ್ ಸ್ಟೇಷನಲ್ಲಿ ಆ ಪ್ರಕರಣ ದಾಖಲಾಗಿದೆ ಎಂಬುದರ ಬಗ್ಗೆ ತಿಳ್ಕೊಳ್ತೀರಾ. ಅದೇ ರೀತಿಯಾಗಿ ಅಂಡ್ ಡೇಟ್ ಆಫ್ ಫೈಲಿಂಗ್, ಯಾವ ದಿನಾಂಕದಂದು ಆ ಪ್ರಕರಣ ನಡೆದಿದೆ ಅಥವಾ ಯಾವ ದಿನಾಂಕದಂದು ಅದಕ್ಕೆ FIR ಆಗಿದೆ ಅದರ ಬಗ್ಗೆ ನೋಡ್ಕೊಳ್ತೀರಾ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ FIR ಫಸ್ಟ್ ಇನ್ಫಾರ್ಮೇಷನ್ಸ್ ರಿಪೋರ್ಟ್. FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ಸ್ ರಿಪೋರ್ಟ್ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ನಾವು ಅದನ್ನು ಪ್ರಥಮ ಮಾಹಿತಿ ಅಂತ ಕರಿತೀವಿ. ಅದನ್ನು ರೀಡ್ ಅಂಡರ್ ಸೆಕ್ಷನ್ಸ್ 154 CRPC ದಿವಾನಿ ದಂಡ ಪ್ರಕ್ರಿಯೆ ಸಂಹಿತೆ 1973ರ ಕಲಂ 154ರಲ್ಲಿ FIR ಬಗ್ಗೆ ಓದ್ತಿದ್ರಿ. ಈಗ BNSS ಅಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023ಕ್ಕೆ ಸಂಬಂಧಪಟ್ಟಂತೆ ಕಲಂ 173ರಲ್ಲಿ ಅದ್ರ ಬಗ್ಗೆ ಓದ್ತೀರಾ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಈಗಾಗಲೇ ನಾನು FIR ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಆ ವಿಡಿಯೋನ ಬೇಕಾದರೆ ಈ ವಿಡಿಯೋನ ಅಪ್ಲೋಡ್ ಮಾಡೋ ಸಂದರ್ಭದಲ್ಲಿ ಆ ಲಿಂಕನ್ನು ಕೊಟ್ಟಿರ್ತೀನಿ, ಅದರಲ್ಲಿ ನೋಡ್ಬೋದಾಗಿದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಅಂಡರ್ಸ್ಟ್ಯಾಂಡ್ ದ ಹೂ ಫೈಲ್ಡ್ ದ ಕಂಪ್ಲೈಂಟ್, ದ ಡೇಟ್, ಟೈಮ್ ಆಫ್ ಅಫೆನ್ಸ್ ಅಂಡ್ ಎ ಬ್ರೀಫ್ ಆಫ್ ವಾಟ್ ಹ್ಯಾಪನ್ಡ್. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆ ಕೇಸನ್ನು ಯಾರು ಫೈಲ್ ಮಾಡಿದ್ದಾರೆ, ಆ ಕೇಸನ್ನು ಫೈಲ್ ಮಾಡಿರುವಂತಹ ದಿನಾಂಕ, ಸಮಯ ಮತ್ತು ಅಫೆನ್ಸ್ ಯಾವುದು ಸಂಬಂಧಪಟ್ಟಿದೆ ಅದನ್ನು ನಾವು ಬ್ರೀಫ್ ಆಗಿ ಓದ್ಕೊಳ್ಬೇಕಾಗ್ತದೆ. ಕ್ಲಿಯರ್, ಇಷ್ಟನ್ನು ಮಾಡಬೇಕಾಗ್ತದೆ. ತದನಂತರ ನೋಡಿ ಆತ್ಮೀಯ ಸ್ನೇಹಿತರೆ, ಚಾರ್ಜ್ ಶೀಟ್ ಆರ್ ಫೈನಲ್ ರಿಪೋರ್ಟ್. ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಚಾರ್ಜ್ ಶೀಟ್, ಫೈನಲ್ ರಿಪೋರ್ಟ್, ಮೂರನೇ ಸ್ಟೆಪ್ ಬಂದುಬಿಟ್ಟು ನೀವು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಲ್ಲಿಸಿರುವಂತಹ ಯಾವುದು ಅಂಡರ್ ಮೇಲೆ ಸಲ್ಲಿಸ್ತಾರೆ, ಯಾವ ಸೆಕ್ಷನ್ ಅಂಡರ್ ಮೇಲೆ ಸಲ್ಲಿಸ್ತಾರೆ ಎಂಬುದು ತುಂಬ ಇಂಪಾರ್ಟೆಂಟ್ ಇರ್ತದೆ. ಇಲ್ಲಿ CRPC ಮೀನ್ಸ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1973 ಅಂಡರ್ ಸೆಕ್ಷನ್ಸ್ 173 ಅಂಡರಲ್ಲಿ ಪೊಲೀಸ್ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ಸ್ ಎಲ್ಲ ಮುಗ್ದಾದ್ಮೇಲೆ ತದನಂತರ
ಇಷ್ಟು ದಿನ ಅಂತ ಇರುತ್ತೆ, 60 ದಿನ ಅಥವಾ 90 ದಿನಗಳ ಒಳಗೆ ಚಾರ್ಜ್ ಶೀಟನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ, ಅಥವಾ ಅದು ಫೈನಲ್ ರಿಪೋರ್ಟ್ ಆಗಿರ್ತದೆ. ಅದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಓದಬೇಕಾಗ್ತದೆ. ಅದರಲ್ಲಿ ನೀವು ಏನು ಅಬ್ಸರ್ವ್ ಮಾಡ್ಬೇಕಂತ ನೋಡೋದಾದ್ರೆ, ಚೆಕ್ ವಾಟ್ ಚಾರ್ಜಸ್ ಯಾವ ಬೀನ್ ಫ್ರೇಮ್ಡ್ ಅಂಡ್ ವಿಚ್ ಸೆಕ್ಷನ್ಸ್ ಆಫ್ IPC, BNS, ಅದರ್ಸ್ ಆಕ್ಟ್ಸ್ ಆರ್ ಅಪ್ಲೈಡ್. ನೀವೊಂದು FIR ಅನ್ನು ಕಾಪಿ ತಗೊಂಡಿದ್ದೀರಾ, ಅಥವಾ ಒಬ್ಬ ಪೊಲೀಸ್ ಅಧಿಕಾರಿ ನ್ಯಾಯಾಲಯಕ್ಕೆ ಫೈನಲ್ ಚಾರ್ಜ್ ಶೀಟ್ ಅನ್ನ ಅಥವಾ ಫೈನಲ್ ರಿಪೋರ್ಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ ಸಂದರ್ಭದಲ್ಲಿ ಅದರಲ್ಲಿ ಯಾವ ಸೆಕ್ಷನ್ ಇದಾವೆ, ಬರೀ IPC ಇದೆಯಾ ಅಥವಾ BNS ಇದೆಯಾ, ಅದಕ್ಕೆ ರಿಲೇಟೆಡ್ ಆಗಿ ಇದನ್ನು ಹೊರತುಪಡಿಸಿ ಬೇರೆ ಯಾವುದಾದರೂ ಕಾಯ್ದೆ ಅಡಿಯಲ್ಲಿ ಅಪರಾಧ ಮಾಡಿರುವಂಥ ವ್ಯಕ್ತಿ ಬೇರೆ ಯಾವ ಸಂಬಂಧಪಟ್ಟಂತೆ ಬೇರೆ ಕಾಯ್ದೆಗೆ ಒಳಪಡ್ತಾನ ಎಂಬುದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಮತ್ತು ಇನ್ನೊಂದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೇಕಂತ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿ ಅಂಡರ್ಸ್ಟ್ಯಾಂಡ್ ಕೇಸ್, ಅಂಡರ್ಸ್ಟ್ಯಾಂಡ್ ಲಾ. ಏನು ಕೇಸ್ ಇದೆ, ಅದು ಸಂಬಂಧಪಟ್ಟಂತೆ ಯಾವ ಲಾ ಹೇಳ್ತದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನೀವು ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಕಾನೂನುಗಳಿದಾವೆ, ನಾವು ಯಾವ ಕಾನೂನು ಅಪ್ಲೈ ಮಾಡಬೇಕು. ಇಲ್ಲಿ ನೀವು ಕ್ರಿಮಿನಲ್ ಕಾನೂನಿಗೆ ಹೋಗಿಬಿಟ್ಟು CPC ಅಪ್ಲೈ ಮಾಡೋದು ಬರೋದಿಲ್ಲ, ಖಂಡಿತ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕ್ರಿಮಿನಲ್ ಕೇಸಿಗೆ BNS ಇರ್ಬೋದು, BNSS ಇರ್ಬೋದು, BSA. ಅದೇ ರೀತಿಯಾಗಿ ಈ ಹಳೆ ಆಕ್ಟ್ ನೋಡೋದಾದ್ರೆ IPC, CRPC, BSA, ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಅಬ್ಸರ್ವ್ ಮಾಡ್ಬೇಕಂತ ನೋಡೋದಾದ್ರೆ ಕೇಸ್ ಡೈರಿ, ಇನ್ವೆಸ್ಟಿಗೇಷನ್ಸ್ ಪೇಪರ್ಸ್. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. 4ನೇ ಪಾಯಿಂಟ್ ಬಂದ್ಬಿಟ್ಟು ಕೇಸ್ ಡೈರಿ ಅಂಡ್ ಇನ್ವೆಸ್ಟಿಗೇಷನ್ಸ್ ಪೇಪರ್ಸ್. ಡೀಟೇಲ್ಸ್ ಆಫ್ ದಿ ಪೊಲೀಸ್ ಇನ್ವೆಸ್ಟಿಗೇಷನ್ಸ್. ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ಸ್ ಮಾಡಿರುವಂತಹ ರಿಪೋರ್ಟನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡ್ತೀರಾ. ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ಸ್ ರೆಕಾರ್ಡೆಡ್ ಅಂಡರ್ ಸೆಕ್ಷನ್ಸ್ 161 CRPC, ಏನು ದಂಡ ಪ್ರಕ್ರಿಯೆ ಸಂಹಿತೆ 1973ರ ಕಲಂ 161ರ ಅಡಿಯಲ್ಲಿ ರೆಕಾರ್ಡ್ ಆಗಿರುವಂತಹ ಸ್ಟೇಟ್ಮೆಂಟ್ ಯಾವುದಾದ್ರೂ ಇದ್ರೆ ಆ ರೆಕಾರ್ಡ್ಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ನೀವು ನೋಡ್ತೀರಾ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ಸ್ ಅಂಡರ್ ಸೆಕ್ಷನ್ಸ್ 164 CRPC. ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಸ್ಟೇಟ್ಮೆಂಟ್ಸ್ ಅಂಡರ್ ಸೆಕ್ಷನ್ಸ್ 164 CRPC ದಂಡ ಪ್ರಕ್ರಿಯೆ ಸಂಹಿತೆ 1973ರ ಕಲಂ 164ರ ಅಡಿಯಲ್ಲಿ ಸ್ಟೇಟ್ಮೆಂಟ್ಸ್ ಹೇಳಿಕೆಗಳನ್ನು ನೋಡೋದಾದ್ರೆ ವಾಲಂಟರಿ ಸ್ಟೇಟ್ಮೆಂಟ್ಸ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್ ಎಸ್ಪೆಷಲಿ ಇಂಪಾರ್ಟೆಂಟ್ ಇನ್ ಸೆಕ್ಸುವಲ್ ಅಫೆನ್ಸಸ್. ಅಬ್ಸರ್ವ್ ಮಾಡಿ ಆತ್ಮೀಯ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನೀವು 5ನೇ ಪಾಯಿಂಟಲ್ಲಿ ಅಬ್ಸರ್ವ್ ಮಾಡ್ತಿರೋದು ಸ್ಟೇಟ್ಮೆಂಟ್ಸ್ ಅಂಡರ್ ಸೆಕ್ಷನ್ಸ್ 164 CRPC. ಅದರಲ್ಲಿ ವಾಲಂಟರಿ ಸ್ಟೇಟ್ಮೆಂಟ್ಸ್ ಬಿಫೋರ್ ದಿ ಮ್ಯಾಜಿಸ್ಟ್ರೇಟ್ ಎಸ್ಪೆಷಲಿ ಇಂಪಾರ್ಟೆಂಟ್ ಇನ್ ಸೆಕ್ಸುವಲ್ ಅಫೆನ್ಸಸ್. ಯಾವುದಾದ್ರೂ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ, ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ, ಯಾವುದೇ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ನೀವು ಅದರಲ್ಲಿ ವಾಲಂಟರಿ ಸ್ಟೇಟ್ಮೆಂಟ್ಸ್ ಯಾವುದಾದ್ರೂ ಇದ್ರ ಬಗ್ಗೆ ಅದ್ರ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಓದಬೇಕಾಗ್ತದೆ. ಮುಂದುವರೆದು ಗಮನಿಸಿ 6ನೇ ಪಾಯಿಂಟಲ್ಲಿ ನೋಡಿ ಪಂಚನಾಮ, ಸೈಟ್ ಮ್ಯಾಪ್, ಸೀಸರ್ ಮೆಮೊ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಲುಕ್ ಫಾರ್ ಡಾಕ್ಯುಮೆಂಟ್ ಶೋಯಿಂಗ್ ಸೀಸರ್ ಆಫ್ ಎವಿಡೆನ್ಸ್, ವೆಫನ್, ಕ್ಲಾತಿಂಗ್ ಎಕ್ಸೆಟ್ರಾ. ಯಾವುದೇ ಪಂಚನಾಮ ಸಂದರ್ಭದಲ್ಲಿ, FIR ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ಸ್ ಆಫೀಸರ್ಸ್ಗಳು ಬಂದ್ಬಿಟ್ಟು ಪೊಲೀಸ್ ಅಧಿಕಾರಿ ಅಥವಾ ಪೊಲೀಸ್ ಅಧಿಕಾರಿಗಳು ಅಪರಾಧ ನಡೆದಿರುವಂತಹ ಸ್ಥಳಕ್ಕೆ ಮಾಜರು ಮಾಡಲಿಕ್ಕೆ ಬರ್ತಾರೆ. ಅದರಲ್ಲಿ ಮಾಜರು ಮಾಡಿದ ಸಂದರ್ಭದಲ್ಲಿ ಪಂಚನಾಮ ಅಂತ ಹೇಳಿಬಿಟ್ಟು ಆ ಪಂಚನಾಮಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡೋದಿರ್ಬೋದು, ನಡೆದಿರುವಂತಹ ಅಪರಾಧ ನಡೆದಿರುವಂತಹ ಸ್ಥಳದಲ್ಲಿ ಯಾವುದಾದ್ರೂ ವೆಫನ್ಗಳಿರ್ಬೋದು, ಯಾವ ಥರದ ವಸ್ತುಗಳು ಸಿಕ್ಕಿದ್ದೇ ಆಗಿದ್ದಲ್ಲಿ ಅದನ್ನು ಪೊಲೀಸ್ ಅಧಿಕಾರಿಗಳು ಕಲೆಕ್ಟ್ ಮಾಡ್ತಾರೆ, ಅಥವಾ ಸೀಜ್ ಮಾಡೋದಿರ್ಬೋದು, ಇನ್ನಿತರ ಯಾವುದೇ ವಸ್ತುಗಳು ಸಿಕ್ಕಿದ್ದೆ ಅಲ್ಲಿ ಕಲೆಕ್ಟ್ ಮಾಡ್ತಾರೆ. ಅಲ್ಲಿ ಏನೇನು ಸಿಕ್ಕಿದ್ದಾವೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಪೊಲೀಸರು ಅಂತ ಹೇಳ್ಬಿಟ್ಟು ಅದನ್ನು ಅಬ್ಸರ್ವ್ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ ಮೆಡಿಕಲ್ ರಿಪೋರ್ಟ್ಸ್ ಆರ್ ಫಾರೆನ್ಸಿಕ್ ರಿಪೋರ್ಟ್ಸ್. ತುಂಬ ಇಂಪಾರ್ಟೆಂಟು. ಮೆಡಿಕಲ್ ರಿಪೋರ್ಟ್ಸ್ ಅಂಡ್ ಫಾರೆನ್ಸಿಕ್ ರಿಪೋರ್ಟ್ಸ್ ಇದು ಸಂಬಂಧಪಟ್ಟಂತೆ MLC ಅಂತ ಕರಿತೀವಿ. ಇದನ್ನು ಶಾರ್ಟ್ಕಟ್ ಆಗಿ ಮೆಡಿಕೋ ಲೀಗಲ್ ಕೇಸ್ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. MLC ರಿಪೋರ್ಟ್ಸ್ ಅಂದರೆ ಮೆಡಿಕೋ ಲೀಗಲ್ ಕೇಸ್ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಅನ್ನು ನೋಡ್ತೀರಾ. ಅದೇ ರೀತಿಯಾಗಿ DNA ಆರ್ FSL ರಿಪೋರ್ಟ್ಸ್ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಅಪರಾಧಿ ಇರ್ಬೋದು ಅಥವಾ ಅಲ್ಲಿ ವಿಕ್ಟಿಮ್ ಇರ್ಬೋದು, ಆ ಸಂಬಂಧಪಟ್ಟಂತೆ ಯಾವುದಾದ್ರೂ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ರಿಪೋರ್ಟ್ಗಳಿದ್ದರೆ ಅಥವಾ ಒಬ್ಬ ವ್ಯಕ್ತಿ ಸತ್ತಿದ್ರೆ ಆ ಸಂಬಂಧಪಟ್ಟಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಇದ್ದರೆ, ಯಾವುದೇ ರೀತಿಯಾದ DNA ಇರ್ಬೋದು ಅಥವಾ FSLs ರಿಪೋರ್ಟ್ಸ್ ಇದ್ದರೆ ಅದನ್ನು ರೀಡ್ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ ವಿಟ್ನೆಸಸ್ ಲಿಸ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ಸ್. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಎಲಿಪ್ಸ್ ಐಡೆಂಟಿಟಿ ಹೂ ವಿಲ್ ಟೆಸ್ಟಿಫೈ ಇನ್ ಅ ಕೋರ್ಟ್ ಆ್ಯಂಡ್ ವಾಟ್ ದೇ ವಿಲ್ ಸೇ.
ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ವಿಟ್ನೆಸಸ್ ಲಿಸ್ಟ್ ಅಂಡ್ ಸ್ಟೇಟ್ಮೆಂಟ್ಸ್ ಯಾಕೆ ಯಾವ ಸಂದರ್ಭದಲ್ಲಿ ನೆನಪಾಗುತ್ತೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್ ಇದು. ಎಲಿಪ್ಸ್ ಐಡೆಂಟಿಫೈ ಹೂ ವಿಲ್ ಟೆಸ್ಟಿಫೈ ಇನ್ ಅ ಕೋರ್ಟ್ ಅಂಡ್ ವಾಟ್ ದೇ ವಿಲ್ ಸೇ ಅಂತ ಹೇಳ್ಬಿಟ್ಟು ಅಂತ ಸಂದರ್ಭದಲ್ಲಿ ಸಾಕ್ಷಿಗಳ ಮಾತು ತುಂಬಾ ಆಗ್ತದೆ ಮತ್ತು ಅವರ ಹೇಳಿಕೆಗಳು, ಸಾಕ್ಷಿಗಳು ನೀಡುವಂತ ಹೇಳಿಕೆಗಳನ್ನ ಯಾರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಸಾಕ್ಷಿಗಳನ್ನು ಕರೆಸಿದ್ರು, ಚೀಫ್ ಎಕ್ಸಾಮಿನೇಷನ್ಸ್ ಯಾವ ಕ್ವಶನ್ಸ್ ಅನ್ನು ಕೇಳಿದ್ರು, ಕ್ರಾಸ್ ಎಕ್ಸಾಮಿನೇಷನ್ಸ್ ಅವರು ಯಾವ ರೀತಿಯಾಗಿ ಒಬ್ಬ ವಿಟ್ನೆಸ್ ಅನ್ನ ಕ್ವಶನ್ಸ್ ಮಾಡಿದ್ರು ಎಂಬುದನ್ನ ನೀವು ನೋಡ್ಬೇಕಾಗ್ತದೆ. ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ ರಿಮೈಂಡ್ ಪೇಪರ್ಸ್ ಅಂಡ್ ಬೇಲ್ ಆರ್ಡರ್ಸ್. ರಿಮೈಂಡ್ ಪೇಪರ್ಸ್ ಇರಬಹುದು ಅಥವಾ ಬೇಲ್ ಆರ್ಡರ್ಸ್ ಗ್ರಾಂಟೈನಿಂಗ್ ಆರ್ ರಿಜೆಕ್ಟಿಂಗ್ ಪೊಲೀಸ್ ಆರ್ ಜುಡಿಷಿಯಲ್ ಕಸ್ಟಡಿ, ಚೆಕ್ ಫಾರ್ ಎನಿ ಬೇಲ್ ಅಪ್ಲಿಕೇಶನ್ಸ್ ಆರ್ ಆರ್ಡರ್ಸ್. ಆತ್ಮೀಯ ಸ್ನೇಹಿತರೆ, ಒಂದು ಪ್ರಕರಣ ದಾಖಲಾಗಿದೆ ಸಂದರ್ಭದಲ್ಲಿ ಬೇಲ್ ಅಪ್ಲಿಕೇಶನ್ ಮಾಡಿರ್ತಾರೆ. ಮ್ಯಾಜಿಸ್ಟ್ರೇಟರ್ ಅವರು ಬೇಲನ್ನು ಗ್ರಾಂಟ್ ಮಾಡಿದರೋ ಅಥವಾ ರಿಜೆಕ್ಟಿಂಗ್ ಮಾಡಿದರೋ, ಆ ವ್ಯಕ್ತಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೋ ಅಥವಾ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ನ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ ಮಾಡ್ತೀರಾ, ತಿಳ್ಕೊಳ್ತೀರಾ. ಅದೇ ರೀತಿಯಾಗಿ ಚೆಕ್ ಫಾರ್ ಎನಿ ಬೇಲ್ ಅಪ್ಲಿಕೇಶನ್ಸ್ ಆರ್ ಆರ್ಡರ್ಸ್, ಅಥವಾ ಯಾವುದಾದ್ರು ಬೇಲ್ ಗ್ರಾಂಟೆಡ್ ಆಗಿದ್ರೆ ಯಾವ ಸೆಕ್ಷನ್ ಅಂಡರ್ ಬೇಲ್ ಗ್ರಾಂಟ್ ಆಗಿದೆ, ಕಂಡೀಷನ್ಸ್ ಅನ್ನ ಏನು ಹಾಕಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ತೀರಾ. ಅದೇ ರೀತಿಯಾಗಿ ಕೋರ್ಟ್ ಪ್ರೊಸೀಡಿಂಗ್ಸ್ ಅಂಡ್ ಡೈರಿ ಆರ್ಡರ್ಸ್. ಕೋರ್ಟ್ ಪ್ರೊಸೀಡಿಂಗ್ಸ್ ಅಥವಾ ಡೈಲಿ ಆರ್ಡರ್ಸ್, ರೆಕಾರ್ಡ್ ಆಫ್ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ಈಚ್ ಹಿಯರಿಂಗ್, ಎಕ್ಸಾಂಪಲ್ ಚಾರ್ಜ್ ಫ್ರೇಮ್ಡ್ ವಿಟ್ನೆಸ್ ಎಕ್ಸಾಮಿನ್ಡ್. ಆತ್ಮೀಯ ಸ್ನೇಹಿತರೆ ಗಮನಿಸಿ, ರೆಕಾರ್ಡ್ ಆಫ್ ವಾಟ್ ಹ್ಯಾಪನ್ಸ್ ಡ್ಯೂರಿಂಗ್ ಈಚ್ ಹಿಯರಿಂಗ್. ಕೋರ್ಟ್ ಪ್ರೊಸೀಡಿಂಗ್ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಚಾರಣೆಯಲ್ಲಿ ಸಂಬಂಧಪಟ್ಟಂತೆ ಚಾರ್ಜ್ ಯಾವ ರೀತಿ ಆಯಿತು, ಆರೋಪವನ್ನು ಯಾವ ರೀತಿಯಾಗಿ ಫ್ರೇಮ್ ಮಾಡಿದ್ದಾರೆ, ರಚನೆಯನ್ನು ಮಾಡಿದ್ದಾರೆ, ವಿಟ್ನೆಸ್ ಎಕ್ಸಾಮಿನ್ ಯಾವ ರೀತಿಯಾಗಿ ಮಾಡ್ತದೆ, ಯಾರ್ಯಾರು ಬಂದಿದ್ರು, ಸಂಬಂಧಪಟ್ಟಂತೆ ಚಾರ್ಜ್ ಯಾವ ಸೆಕ್ಷನ್ ಅಂಡರ್ ಅಲ್ಲಿ ಈ ಚಾರ್ಜ್ ಶೀಟ್ ಅನ್ನ ಫೈನಲ್ ಮಾಡಿದ್ದಾರೆ, ವಿಟ್ನೆಸ್ ಅನ್ನ ಕರೆಸಿ ಯಾವ ಕ್ವಶನ್ಸ್ ಅನ್ನು ಹೇಳಿದ್ದಾರೆ, ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅದ್ರ ಬಗ್ಗೆ ರೀಡ್ ಮಾಡಿ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಚಾರ್ಜ್ ಫ್ರೇಮಿಂಗ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಚಾರ್ಜ್ ಫ್ರೇಮ್ ನೋಡೋದಾದ್ರೆ ಅಂಡರ್ ಸೆಕ್ಷನ್ 228 CRPC ಸೆಷನ್ಸ್ ಕೋರ್ಟ್ ಅಥವಾ 240 CRPC ಮ್ಯಾಜಿಸ್ಟ್ರೇಟರ್ ಕೋರ್ಟ್. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಚಾರ್ಜ್ ಫ್ರೇಮಿಂಗ್ ಅಲ್ಲಿ ಅಂಡರ್ ಸೆಕ್ಷನ್ಸ್ 228 CRPC ಸೆಷನ್ಸ್ ಕೋರ್ಟ್, ಸತ್ರ ನ್ಯಾಯದ ಮುಂದೆ ಅಧಿವಿಚಾರಣೆ ಯಾವ ರೀತಿ ನಡೀತದೆ. ಅದೇ ರೀತಿಯಾಗಿ 240 CRPC ಏನು ದಂಡ ಪ್ರಕ್ರಿಯೆ ಸಂಹಿತೆ 1973 ಕಲಂ 246 ಅಡಿಯಲ್ಲಿ ಮ್ಯಾಜಿಸ್ಟ್ರೇಟರ್ ಕೋರ್ಟ್ ಅಲ್ಲಿ ಯಾವ ರೀತಿಯಾಗಿ ವಿಚಾರಣೆ ನಡೀತದೆ ಅಥವಾ ಅಧಿವಿಚಾರಣೆಯನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಗಿರುವಂತಹ ಅಧಿವಿಚಾರಣೆಯನ್ನ ನೀವು ನೋಡ್ತೀರಾ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಪಾಯಿಂಟ್ ನಂಬರ್ 12 ಗಮನಿಸಿ, ಎಕ್ಸಾಮಿನೇಷನ್ಸ್ ಆಫ್ ವಿಟ್ನೆಸ್. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಎಕ್ಸಾಮಿನೇಷನ್ಸ್ ಆಫ್ ವಿಟ್ನೆಸ್ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ಸ್ 313 CRPC ಅಕ್ಯೂಸ್ಡ್ ಸ್ಟೇಟ್ಮೆಂಟ್ಸ್ ಏನು ದಂಡ ಪ್ರಕ್ರಿಯೆ ಸಂಹಿತೆ 1973 ಕಲಂ 313 ಅಡಿಯಲ್ಲಿ ಅಕ್ಯೂಸ್ಡ್ ಸ್ಟೇಟ್ಮೆಂಟ್, ಅಪರಾಧ ಮಾಡಿರುವಂತಹ ವ್ಯಕ್ತಿಯ ಹೇಳಿಕೆಯನ್ನು ತಗೊಳ್ಳುತ್ತಾರೆ ಈ ಸೆಕ್ಷನ್ ಅಂಡರ್ ಅಡಿಯಲ್ಲಿ. ಅದೇ ರೀತಿಯಾಗಿ ಸೆಕ್ಷನ್ಸ್ 311 CRPC ಅಡಿಯಲ್ಲಿ ರೀಕಾಲ್ ಆಫ್ ವಿಟ್ನೆಸ್ ಯಾವ ಸಂದರ್ಭದಲ್ಲಿ ಬೇಕಾದರೂ ಸೆಕ್ಷನ್ 311 ಅಡಿಯಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನ ಪುನರಾವರ್ತಿಸಬಹುದು. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ, ಫೈನಲ್ ಆರ್ಗ್ಯುಮೆಂಟ್ಸ್ ಅಂಡ್ ಜಡ್ಜ್ಮೆಂಟ್. 13ನೇದು ಏನಪ್ಪಾ ಅಂದ್ರೆ ಫೈನಲ್ ಆರ್ಗ್ಯುಮೆಂಟ್ಸ್ ಅಂಡ್ ಜಡ್ಜ್ಮೆಂಟ್, ಸಮ್ಮರಿ ಆಫ್ ಬೋತ್ ಸೈಡ್ಸ್ ಆರ್ಗ್ಯುಮೆಂಟ್ಸ್ ಅಂಡ್ ದಿ ಕೋರ್ಟ್ಸ್ ರೀಸನಿಂಗ್. ತುಂಬಾ ಇಂಪಾರ್ಟೆಂಟು. ಇದೆಲ್ಲ ಆದ್ಮೇಲೆ ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮ್ಮರಿ ಆಫ್ ಬೋತ್ ಸೈಡ್ಸ್ ಆರ್ಗ್ಯುಮೆಂಟ್ಸ್ ಅಂಡ್ ದಿ ಕೋರ್ಟ್ಸ್ ರೀಸನಿಂಗ್ ತುಂಬ ಇಂಪಾರ್ಟೆಂಟು. ಆ ಸಂಬಂಧಪಟ್ಟಂತೆ ಯಾವುದಾದ್ರೂ ಆದೇಶಗಳಾಗಿದ್ದರೆ ಅದ್ರ ಬಗ್ಗೆ ನೀವು ಓದಬೇಕಾಗ್ತದೆ. ಅದರಲ್ಲಿ ಅಕ್ಯೂಟಲ್ ಆಗಿದ್ರು ಅಥವಾ ಕನ್ವಿಕ್ಷನ್ಸ್ ಆಗಿದ್ದಾನೆ ತುಂಬ ಇಂಪಾರ್ಟೆಂಟ್ ಆಗ್ತದೆ, ಅಥವಾ ಅಪೀಲನ್ನು ಹೋಗಿದ್ದಾನ ಆ ವ್ಯಕ್ತಿಯನ್ನು ತುಂಬ ಇಂಪಾರ್ಟೆಂಟ್ ಆಗ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ 14 ಲಾಸ್ಟ್ ಒಂದು ಗಮನಿಸಿ, ಅಪೀಲ್ ರಿವಿಷನ್ಸ್ ಡಾಕ್ಯುಮೆಂಟ್ಸ್ ಇಫ್ ಎನಿ. If the case has gone into appeal, those papers will also be part of the file. ಆ ಸಂಬಂಧಪಟ್ಟಂತೆ ಒಬ್ಬ ಕನ್ವಿಕ್ಷನ್ಸ್ ಆಗಿರ್ಬೋದು ಅಥವಾ ಅಕ್ಯೂಟಲ್ ಆಗಿರ್ಬೋದು ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಅಪೀಲನ್ನು ಹೋಗಿದ್ದಾನೋ ಅಥವಾ ರಿವಿಷನ್ಸ್ ಹೋಗಿದ್ದೀವಿ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪೀಲ್ ಹೋಗಿದ್ರೆ ಅಪೀಲ್ ಬಗ್ಗೆ ಓದ್ತೀರಾ, ರಿವಿಷನ್ಸ್ ಇದ್ದರೆ ರಿವಿಷನ್ಸ್ ಅನ್ನು ಓದ್ತೀರಾ. ಇಂದಿನ ತರಗತಿಯಲ್ಲಿ ನಾನು ಡೀಟೇಲ್ ಆಗಿ ಒಬ್ಬ ಜೂನಿಯರ್ ವಕೀಲರು ಅಥವಾ ಯುವ ವಕೀಲರು ಯಾವ ರೀತಿಯಾಗಿ ಕ್ರಿಮಿನಲ್ ಕೇಸನ್ನು ಸ್ಟಡಿ ಮಾಡಬೇಕೆಂಬುದನ್ನು ಒನ್ ಬೈ ಒನ್ ಆಗಿ ಡೀಟೇಲ್ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಆತ್ಮೀಯ ಸ್ನೇಹಿತರೆ, ನಾನು ಮುಂದಿನ ತರಗತಿಯಲ್ಲಿ ಪ್ರೊಸೆಸ್ ಆಫ್ ಮೆಮೊ ಅಂದರೆ ಏನು, ಕಾಪಿ ಅಪ್ಲಿಕೇಶನ್ ಅಂದರೆ ಏನು, ವಕಾಲತ್ನಾಮ ಅಂದರೆ ಏನು, ಮೆಮೊ ಆಫ್ ಅಫಿರಿಯನ್ಸ್ ಅಂದರೆ ಏನು, ಅದನ್ನು ಒನ್ ಬೈ ಒನ್ ಆಗಿ ನಾನು ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಕೂಡ. ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಏನೇ ಡೌಟ್ ಇದ್ರೂ ಕೂಡ ಕೆಳಗೆ ಕೊಟ್ಟಿರುವಂಥ ನಂಬರಿಗೆ ಸಂಪರ್ಕಿಸ್ಬೋದು.
7353872963 ಅಥವಾ 6361356472